ಭಾರತದ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿದ್ದ ವಂದೇ ಮಾತರಂ ಹಾಡಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ರಾಷ್ಟ್ರಗೀತೆ ಜನಗಣ ಮನ ಹಾಡುವಾಗ ಹೇಗೆ ಎದ್ದು ನಿಂತು ಗೌರವ ಸೂಚಿಸುವುದು ಕಡ್ಡಾಯವೋ ಅದೇ ನಿಯಮಗಳನ್ನ ರಾಷ್ಟ್ರೀಯ ಹಾಡು ವಂದೇ ಮಾತರಂಗೂ ಅನ್ವಯಿಸೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಸಂಸ್ಕೃತದಲ್ಲಿ ವಂದೇ ಮಾತರಂ ಅಂದ್ರೆ ತಾಯೇ ನಿನಗೆ ವಂದಿಸುವೆ ಎಂದರ್ಥ. ಇದು ಕೇವಲ ಒಂದು ಹಾಡಲ್ಲ, ಬದಲಿಗೆ ರಾಷ್ಟ್ರೀಯತೆ, ದೇಶಭಕ್ತಿ, ಭಾರತೀಯ ಅಸ್ಮಿತೆಯನ್ನ ಬೆಸೆಯುವ ಭಾವನಾತ್ಮಕ ಕೊಂಡಿ. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಬರೆದ ಪ್ರಸಿದ್ಧ ಕಾದಂಬರಿ ಆನಂದ ಮಠದ ಭಾಗವಾಗಿದ್ದ ಈ ಗೀತೆ ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯಿಂದ ಭಾರತವನ್ನ ಮುಕ್ತಗೊಳಿಸುವುದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರಮುಖ ಅಸ್ತ್ರವಾಗಿತ್ತು. 1950ರಲ್ಲಿ ಇದನ್ನ ಅಧಿಕೃತವಾಗಿ ಭಾರತದ ರಾಷ್ಟ್ರೀಯ ಹಾಡು ಅಂತ ಸ್ವೀಕರಿಸಲಾಯಿತು. ಹಾಗಾದ್ರೆ ಪ್ರಸ್ತುತ ಇರುವ ಕಾನೂನು ಏನು? ಸದ್ಯ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡಿನ ನಡುವೆ ಕಾನೂನಾತ್ಮಕವಾಗಿ ಕೆಲವು ವ್ಯತ್ಯಾಸಗಳಿವೆ. ರಾಷ್ಟ್ರಗೀತೆ ಅಂದ್ರೆ ಜನಗಣ ಮನ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971 ಮತ್ತು ಸಂವಿಧಾನದ 51A ವಿಧಿಯು ರಾಷ್ಟ್ರಗೀತೆಯನ್ನ ಗೌರವಿಸುವುದನ್ನ ಕಡ್ಡಾಯಗೊಳಿಸಿದೆ. ಯಾರಾದರೂ ರಾಷ್ಟ್ರಗೀತೆಗೆ ಅಗೌರವ ತೋರಿದ್ರೆ ಅಥವಾ ಹಾಡುವುದನ್ನ ತಡೆದ್ರೆ ಅವರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಇದೆ. ಅಲ್ಲದೆ ರಾಷ್ಟ್ರಗೀತೆ ಹಾಡುವಾಗ ಎದ್ದು ನಿಲ್ಲೋದು ಮತ್ತು ನಿರ್ದಿಷ್ಟ ಸಮಯದ ಒಳಗೆ ಹಾಡೋದು ಕಡ್ಡಾಯವಾಗಿದೆ. ರಾಷ್ಟ್ರೀಯ ಹಾಡು ಅಂದ್ರೆ ವಂದೇ ಮಾತರಂ. ಆದ್ರೆ ವಂದೇ ಮಾತರಂ ಹಾಡುವಾಗ ಎದ್ದು ನಿಲ್ಲಲೇಬೇಕು ಅಥವಾ ಅದನ್ನ ಕಡ್ಡಾಯವಾಗಿ ಹಾಡಲೇಬೇಕು ಎಂಬ ಯಾವುದೇ ನಿರ್ದಿಷ್ಟ ಕಾನೂನು ಸದ್ಯಕ್ಕೆ ಜಾರಿಯಲ್ಲಿಲ್ಲ. ಈ ಹಾಡಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರತ್ಯೇಕ ಶಿಷ್ಟಾಚಾರ ಅಥವಾ ದಂಡದ ವಿಧಿಗಳಿಲ್ಲ. ಹಾಗಾದ್ರೆ ಹೊಸ ಪ್ರಸ್ತಾವನೆ ಏನು? ಕೇಂದ್ರ ಗೃಹ ಸಚಿವಾಲಯ ಜನಗಣ ಮನಕ್ಕೆ ಇರುವ ನಿಯಮಗಳನ್ನೇ ವಂದೇ ಮಾತರಂಗೂ ವಿಸ್ತರಿಸುವುದಕ್ಕೆ ಚರ್ಚಿಸ್ತಾ ಇದೆ. ಇದರ ಅರ್ಥ ಈ ಪ್ರಸ್ತಾವನೆ ಜಾರಿಯಾದರೆ ಸಾರ್ವಜನಿಕವಾಗಿ ವಂದೇ ಮಾತರಂ ಹಾಡುವಾಗ ಪ್ರತಿಯೊಬ್ಬರು ಎದ್ದು ನಿಲ್ಲುವುದು ಕಡ್ಡಾಯವಾಗಬೇಕು ಮತ್ತು ಅಗೌರವ ತೋರುವವರಿಗೆ ಕಾನೂನಿನ ಅಡಿ ಶಿಕ್ಷೆಯಾಗಬಹುದು. ಈ ಹಿಂದೆ ಹಲವು ಬಾರಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ವಂದೇ ಮಾತರಂಗೆ ಸಮಾನ ಸ್ಥಾನಮಾನ ನೀಡಬೇಕೆಂದು ಅರ್ಜಿಗಳನ್ನ ಸಲ್ಲಿಸಲಾಗಿತ್ತು. ಆಗ ಸರ್ಕಾರ ನಿಯಮಗಳು ಕೇವಲ ರಾಷ್ಟ್ರಗೀತೆಗೆ ಮಾತ್ರ ಅನ್ವಯವಾಗುತ್ತೆ ಅಂತ ಹೇಳಿತ್ತು. ಆದರೆ ಈಗ ಸರ್ಕಾರ ತನ್ನ ನಿಲುವನ್ನ ಬದಲಿಸುವ ಸೂಚನೆ ನೀಡಿದೆ. ವಂದೇ ಮಾತರಂ ಗೀತೆ ರಾಜಕೀಯ ಮತ್ತು ಧಾರ್ಮಿಕ ವಿವಾದಗಳಿಂದ ಹೊರತಾಗಿಲ್ಲ. ಕೆಲವು ಮುಸ್ಲಿಂ ಸಂಘಟನೆಗಳು ಈ ಹಾಡನ್ನ ಹಾಡಲು ವಿರೋಧ ವ್ಯಕ್ತಪಡಿಸುತ್ತಾ ಬಂದಿವೆ. ಈ ಹಾಡಿನಲ್ಲಿ ಮೂರ್ತಿ ಪೂಜೆ ಅಥವಾ ದೇವಿಯ ಆರಾಧನೆಯ ಅಂಶಗಳಿರುವುದರಿಂದ ಇದು ಇಸ್ಲಾಂ ಧರ್ಮದ ನಂಬಿಕೆಗಳಿಗೆ ವಿರುದ್ಧವಾಗಿದೆ ಅನ್ನೋದು ಅವರ ವಾದ. ಅಲ್ಲದೆ ಬಂಕಿಮಚಂದ್ರರು ಬರೆದ ಮೂಲ ಹಾಡಿನಲ್ಲಿ 6 ಪ್ಯಾರಾಗಳಿದ್ವು. ಇದರಲ್ಲಿ ದುರ್ಗೆ ಸೇರಿದ ಹಾಗೆ 3 ಹಿಂದೂ ದೇವತೆಗಳ ಉಲ್ಲೇಖ ಇತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1937ರಲ್ಲಿ ಜವಾಹರಲಾಲ್ ನೆಹರು ಅವರು ಪತ್ರವೊಂದರಲ್ಲಿ ಈ ಹಾಡಿನ ಹಿನ್ನೆಲೆಯು ಮುಸ್ಲಿಮರಿಗೆ ಕಿರಿಕಿರಿ ಉಂಟು ಮಾಡಬಹುದು ಅಂತ ಅಭಿಪ್ರಾಯ ಪಟ್ಟಿದ್ರು ಅಂತ ಹೇಳಲಾಗುತ್ತೆ. ಈ ಕಾರಣಕ್ಕಾಗಿ ತುಷ್ಟೀಕರಣ ರಾಜಕಾರಣದ ಭಾಗವಾಗಿ ಕಾಂಗ್ರೆಸ್ ಮೂಲ ಹಾಡನ್ನ ಕಡಿತಗೊಳಿಸಿ ಕೇವಲ ಮೊದಲ 2 ಪ್ಯಾರಾಗಳನ್ನ ಮಾತ್ರ ರಾಷ್ಟ್ರೀಯ ಹಾಡಾಗಿ ಉಳಿಸಿಕೊಂಡಿತು ಅಂತ ಬಿಜೆಪಿಯ ಆರೋಪ. ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆಗಳ ಸಂದರ್ಭದಲ್ಲಿ ಈ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿತ್ತು. ಬಿಜೆಪಿ ಮಾಜಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಸಮಾನವಾದ ಸ್ಥಾನಮಾನವನ್ನ ವಂದೇ ಮಾತರಂಗೂ ನೀಡಲೇಬೇಕು ಅಂತ ಒತ್ತಿ ಹೇಳಿದ್ರು. ಸದ್ಯ ಗೃಹ ಸಚಿವಾಲಯದ ಹಂತದಲ್ಲಿ ಚರ್ಚೆಗಳು ನಡೀತಾ ಇದ್ದು ಇನ್ನೂ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ. ಒಂದು ವೇಳೆ ಈ ನಿಯಮ ಜಾರಿಯಾದರೆ ಅದು ದೇಶದ ಸಾಂಸ್ಕೃತಿಕ ಮತ್ತು ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಈ ನಡುವೆ ಬಿಜೆಪಿ ಪಶ್ಚಿಮ ಬಂಗಾಳ ಚುನಾವಣೆಗಳ ಲಾಭಕ್ಕಾಗಿ ಇದನ್ನ ಬಳಸ್ಕೊಳ್ತಾ ಇದೆ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ. ಆದರೆ ಆಡಳಿತ ಪಕ್ಷ ಇದನ್ನ ರಾಷ್ಟ್ರೀಯ ಅಸ್ಮಿತೆಯ ಪ್ರಶ್ನೆ ಎಂದು ಪ್ರತಿಪಾದಿಸ್ತಾ ಇದೆ.